ಓಂ ಶಾಂತಿ. ಇವತ್ತು ನಾವು ಒಂದು ಬಹಳ ಅದ್ಭುತವಾದ ಮತ್ತೆ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ಒಂದು ಕಥೆಯಿಂದ ಶುರು ಮಾಡೋಣ. ಒಂದು ರಾಜ್ಯದಲ್ಲಿ ಒಬ್ಬ ವಯಸ್ಸಾದ ರಾಜನಿದ್ದ. ಅವನಿಗೆ ತನ್ನಂತರ ರಾಜ್ಯಭಾರ ಮಾಡೋಕೆ ಅಂದ್ರೆ ತನ್ನ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿಯ ಅಗತ್ಯ ಇತ್ತು. ಹೌದು, ಇದು ಬಹಳ ಮುಖ್ಯವಾದ ಜವಾಬ್ದಾರಿ ಅಲ್ವಾ? ಖಂಡಿತ. ಅದಕ್ಕಾಗಿ ಆತ ಒಂದು ವಿಶಿಷ್ಟವಾದ ಪರೀಕ್ಷೆಯನ್ನು ಏರ್ಪಡಿಸ್ತಾನೆ. ರಾಜ್ಯದ ಎಲ್ಲ ಯುವಕರನ್ನ ಕರೆಸಿ ಪ್ರತಿಯೊಬ್ಬರಿಗೂ ಒಂದೊಂದು ಬೀಜವನ್ನ ಕೊಡ್ತಾನೆ. ಮತ್ತೆ ಇದನ್ನ ಕುಂಡದಲ್ಲಿ ಬಿತ್ತಿ ಪೋಷಿಸಿ ಕೆಲವು ತಿಂಗಳ ನಂತರ ನನ್ನ ಬಳಿ ತನ್ನಿ ಅಂತ ಹೇಳ್ತಾನೆ. ಯಾರ ಗಿಡ ಅತ್ಯಂತ ಸುಂದರವಾಗಿರುತ್ತದೋ ಅವರೇ ಮುಂದಿನ ರಾಜ ಅಂತ ಘೋಷಣೆ ಮಾಡ್ತಾನೆ. ಓಹೋ, ಅಂದ್ರೆ ಗಿಡ ಬೆಳೆಸುವ ಪರೀಕ್ಷೆ. ಹೌದು. ಯುವಕರೆಲ್ಲರೂ ಬೀಜವನ್ನ ತೆಗೆದುಕೊಂಡು ಹೋಗಿ ಬಹಳ ಶ್ರದ್ಧೆಯಿಂದ ಬೆಳೆಸೋಕ್ ಶುರು ಮಾಡ್ತಾರೆ. ಕೆಲವು ತಿಂಗಳ ನಂತರ ಅರಮನೆಯಲ್ಲಿ ಯುವಕರೆಲ್ಲರೂ ಸುಂದರವಾದ ಹಚ್ಚ ಹಸಿರಿನಿಂದ ಕೂಡಿದ ಗಿಡಗಳನ್ನ ತಂದು ಸಾಲಾಗಿ ನಿಂತಿರ್ತಾರೆ. ಆದ್ರೆ ಅವರ ಮಧ್ಯೆ ಒಬ್ಬ ಯುವಕ ಮಾತ್ರ ಬಹಳ ಸಂಕೋಚದಿಂದ ತಲೆ ತಗ್ಗಿಸಿ ನಿಂತಿರ್ತಾನೆ. ಅವನ ಕೈಯಲ್ಲುದ್ದ ಕುಂಡದಲ್ಲಿ ಕೇವಲ ಮಣ್ಣಿತ್ತು, ಯಾವುದೇ ಗಿಡ ಬೆಳೆದಿರ್ಲಿಲ್ಲ. ಆ ಯುವಕನ ಮನಸ್ಥಿತಿಯನ್ನ ನಾವಿಲ್ಲಿ ಊಹಿಸ್ಬೋದು ನೋಡಿ. ಸುತ್ತಲೂ ಎಲ್ರೂ ಗೆದ್ದಂತೆ ಬೀಗುತ್ತಿದ್ರೆ ತಾನು ಮಾತ್ರ ಸೋತ್ಬಿಟ್ಟೆ ಎಲ್ಲರ ಮುಂದೆ ನಗೆಪಾಟಲಾಗ್ತೀನಿ ಅನ್ನೋ ಭೀತಿ ಖಂಡಿತ ಅವನಿಗಿದ್ದೇ ಇರುತ್ತೆ. ನಿಜ. ರಾಜ ಎಲ್ಲರ ಕುಂಡಗಳನ್ನ ನೋಡ್ತಾ ಬಂದು ಆ ಖಾಲಿ ಕುಂಡ ಹಿಡಿದಿದ್ದ ಯುವಕನ ಬಳಿ ನಿಲ್ಲುತ್ತಾನೆ. ನಿನ್ನ ಕುಂಡದಲ್ಲಿ ಗಿಡ ಎಲ್ಲಿದೆ ಅಂತ ಕೇಳಿದಾಗ ಯುವಕ ನಡುಗುತ್ತಲೇ ಹೇಳ್ತಾನೆ, ಪ್ರಭು, ನಾನು ಪ್ರತಿದಿನ ನೀರು ಹಾಕಿದ್ದೆ, ಆರೈಕೆ ಮಾಡ್ದೆ, ಆದ್ರೆ ಗಿಡ ಬೆಳೆಯಲೇ ಇಲ್ಲ ಅಂತ ಸತ್ಯವನ್ನೇ ಒಪ್ಪುಕೊಳ್ತಾನೆ. ಅಲ್ಲಿಗೆ ರಾಜನಿಗೆ ಸತ್ಯ ಗೊತ್ತಾಗುತ್ತೆ. ಹೌದು. ಆಗ ರಾಜ ನಗ್ತಾ ಸಭೆಗೆ ಘೋಷಿಸ್ತಾನೆ, ಇವನೇ ನನ್ನ ಮುಂದಿನ ಉತ್ತರಾಧಿಕಾರಿ ಅಂತ. ಯಾಕೆಂದ್ರೆ ನಾನು ನಿಮ್ಮೆಲ್ಲರಿಗೂ ಕೊಟ್ಟಿದ್ದು ಬೇಯಿಸಿದ ಬೀಜಗಳನ್ನ. ಬೇಯಿಸಿದ ಅಂದ್ರೆ ಸತ್ತ ಬೀಜದಿಂದ ಗಿಡ ಬೆಳೆಯಲು ಸಾಧ್ಯವೇ ಇಲ್ಲ. ನೀವೆಲ್ಲರೂ ಬೇರೆ ಬೀಜ ತಂದು ಸುಳ್ಳು ಗಿಡಗಳನ್ನ ಬೆಳೆಸಿದ್ದೀರಿ. ಆದ್ರೆ ಇವನೊಬ್ಬನೇ ಸತ್ಯವಂತ, ತನ್ನ ವೈಫಲ್ಯವನ್ನು ಮುಚ್ಚಿಡದೆ ಖಾಲಿ ಕುಂಡವನ್ನ ತಂದಿದ್ದಾನೆ ಅಂತ ಹೇಳ್ತಾನೆ. ಎಂಥ ಆಳವಾದ ಕಥೆ ನುಡಿ ಇದು. ಇದು ಕೇವಲ ಒಂದು ರಾಜಮನೆತನದ ಕಥೆಯಲ್ಲ, ಇದು ನಮ್ಮ ಪ್ರತಿಯೊಬ್ಬರ ಆಧ್ಯಾತ್ಮಿಕ ಪಯಣದ ಕನ್ನಡಿ ಅಂತಾನೆ ಹೇಳ್ಬೋದು. ಪರಮಾತ್ಮನಿಗೆ ಕೇವಲ ಸತ್ಯ ಮತ್ತೆ ಸ್ವಚ್ಛ ಹೃದಯವೇ ಇಷ್ಟ. ಖಂಡಿತ. ನಾವು ಹೊರಗಿನ ಪ್ರಪಂಚಕ್ಕೆ ಎಷ್ಟೇ ಸುಂದರವಾಗಿ ಜ್ಞಾನಿಗಳಂತೆ ಕಂಡ್ರೂ ನಮ್ಮ ಒಳಗಿನ ಸತ್ಯತೆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಆ ಯುವಕನಿಗೆ ತನ್ನ ಅಹಂಕಾರಕ್ಕಿಂತ ಸತ್ಯವೇ ಮುಖ್ಯವಾಗಿತ್ತು. ಹೌದು. ಇಂದಿನ ಮುರಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 31 ಮಾರ್ಚ್ 2026. ಇಂದಿನ ಮುರಳಿಯ ಶೀರ್ಷಿಕೆ ಕೂಡ ಇದೇ ಸತ್ಯತೆಯ ಅಡಿಪಾಯದ ಬಗ್ಗೆ ಇದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರಿ. ಯಾವುದೇ ತಪ್ಪಾದರೆ ತಂದೆಯಿಂದ ಕ್ಷಮೆ ಯಾಚಿಸಿರಿ. ತನ್ನ ಮತದಂತೆ ನಡೆಯಬೇಡಿ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಷಯ ಏನಂದ್ರೆ, ತಪ್ಪು ಮಾಡುವುದು ಮತ್ತೆ ತಪ್ಪನ್ನು ಮುಚ್ಚಿಡುವುದು, ಇವೆರಡರ ನಡುವಿನ ವ್ಯತ್ಯಾಸ. ದೈನಂದಿನ ಜೀವನದಲ್ಲಿ ನಮ್ಮಿಂದ ಅರಿವಿದ್ದೋ ಅಥವಾ ಅರಿಯದೆಯೋ ತಪ್ಪುಗಳಾಗೋದು ಸಹಜ ಅಲ್ವಾ? ಹೌದು. ಕೋಪ ಬರಬಹುದು ಅಥವಾ ಅಹಂಕಾರದಿಂದ ಮಾತಾಡಬಹುದು. ಕರೆಕ್ಟ್. ಆದರೆ ಆ ತಪ್ಪುಗನ್ನ ಮುಚ್ಚಿಡೋದು ಅಥವಾ ಅದನ್ನ ಸಮರ್ಥಿಸ್ಕೊಳ್ಳಕ್ಕೆ ಸುಳ್ಳುಗಳನ್ನ ಹೇಳೋದಿದೆಯಲ್ಲ, ಅದು ನಮ್ಮನ್ನ ಭಗವಂತನಿಂದ ದೂರ ಮಾಡುತ್ತೆ. ನಮ್ಮ ಮನಮತ ಅಂದ್ರೆ ನಮ್ಮ ಸ್ವಂತ ಬುದ್ಧಿಯ ಅಹಂಕಾರ ನಾನು ಮಾಡಿದ್ದೇ ಸರಿ ಅಂತ ವಾದ ಮಾಡುತ್ತೆ. ಆದರೆ ಪರಮಾತ್ಮನ ಮುಂದೆ ಆ ಯುವಕನಂತೆ ಖಾಲಿ ಕುಂಡವನ್ನಿಟ್ಟು ಪಾರದರ್ಶಕವಾಗಿರೋದೇ ನಿಜವಾದ ಸತ್ಯತೆ. ಆದ್ರೆ ದೈನಂದಿನ ಜೀವನದಲ್ಲಿ ಇದು ಹೇಳಿದಷ್ಟು ಸುಲಭವಲ್ಲ ಅನ್ಸುತ್ತೆ. ಒಂದು ವೇಳೆ ನಾವು ಸಂಪೂರ್ಣ ಸತ್ಯವಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ರೆ ಈ ಪ್ರಪಂಚ ನಮ್ಮನ್ನ ದಡ್ಡರು ಅಂತ ಭಾವಿಸಿ ನಮ್ಮನ್ನ ಮೂಲೆ ಗುಂಪು ಮಾಡೋ ಅಪಾಯ ಇಲ್ವಾ? ಇಂದಿನ ಮುರುಳಿಯ ಪ್ರಶ್ನೋತ್ತರ ವಿಭಾಗದಲ್ಲಿ ಬಾಬಾ ಒಂದ್ ಪ್ರಶ್ನೆ ಕೇಳಿದರೆ, ಎಂಥ ಮುದ್ದು ಮಕ್ಕಳನ್ನು ಎಂದು ಮುಚ್ಚಿಡಲು ಸಾಧ್ಯವಿಲ್ಲ. ಇದಕ್ಕೆ ಬಾಬಾ ಬಹಳ ಸುಂದರವಾದ ಉತ್ತರ ಕೊಟ್ಟಿದ್ದಾರೆ. ಹೌದು. ಅದಕ್ಕೆ ಉತ್ತರವಾಗಿ ಬಾಬಾ ಹೇಳ್ತಾರೆ, ಯಾರಿಗೆ ಈಶ್ವರೀಯ ಪರಿವಾರದ ಜೊತೆ ಪ್ರೀತಿ ಇದೆಯೋ, ಯಾರಿಗೆ ಹಗಲು ರಾತ್ರಿ ಸೇವೆಯದೇ ಚಿಂತೆ ಇರುತ್ತದೆಯೋ, ಅಂತಹ ಸೇವಾಧಾರಿಗಳು, ಯಾರು ಆಜ್ಞಾಕಾರಿ ಮತ್ತು ಪ್ರಾಮಾಣಿಕರಾಗಿದ್ದಾರೆಯೋ, ಎಂದೂ ಮನಮತ್ಯದಂತೆ ನಡೆಯುವುದಿಲ್ಲವೋ, ತಂದೆಯೊಂದಿಗೆ ಸತ್ಯ ಮತ್ತು ಸ್ವಚ್ಛ ಹೃದಯಿಗಳಾಗಿದ್ದಾರೆಯೋ, ಅಂತಹ ಮಕ್ಕಳು ಎಂದೂ ಮುಚ್ಚಿಡಲ್ಪಡುವುದಿಲ್ಲ. ನನ್ನ ಪ್ರಶ್ನೆ ಏನಂದ್ರೆ, ಇಷ್ಟು ಪ್ರಾಮಾಣಿಕರಾಗಿದ್ರೆ ಜಗತ್ತಿನಲ್ಲಿ ನಾವು ಹೈಡ್ ಆಗ್ಬಿಡ್ತೀವಿ ಅನ್ನೋ ಭಯ ಕಾಡಲ್ವಾ? ಆ ಭಯ ಬರೋದು ನಮ್ಮ ದೇಹಾಭಿಮಾನದಿಂದ.
ಆದರೆ ಆಧ್ಯಾತ್ಮಿಕ ವಿಜ್ಞಾನ ಬೇರೆದೇ ರೀತಿ ಕೆಲಸ ಮಾಡುತ್ತೆ ನೋಡಿ. ದೈನಂದಿನ ಜೀವನದಲ್ಲಿ ಸೇವೆ ಅಂದ್ರೆ ಕೇವಲ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡೋದಲ್ಲ ಅಥವಾ ಪ್ರಚಾರ ಪಡೆಯೋದಲ್ಲ. ನಮ್ಮ ಸತ್ಯ ನಡವಳಿಕೆಯಿಂದ, ನಮ್ಮ ಅಸ್ತಿತ್ವದಿಂದ ಒಂದು ಪವಿತ್ರವಾದ ಕಂಪನ ಸೃಷ್ಟಿಯಾಗತ್ತೆ. ನಮ್ಮ ದಾದೀಜಿಯವರ ದಣಿವರಿಯದ ಯಜ್ಞ ಸೇವೆಯನ್ನ ನಾವಿಲ್ಲಿ ನೆನೆಸ್ಕೊಳ್ಬೋದು. ಖಂಡಿತ ದಾದೀಜಿಯವರ ಜೀವನವೇ ಒಂದು ದೊಡ್ಡ ಪಾಠ. ಹೌದು, ದಾದೀಜಿಯವರು ಎಂದಿಗೂ ತಾವು ಮುಂದೆ ಬರಬೇಕು, ತಮಗೆ ಹೆಸರು ಸಿಗಬೇಕು ಅಂತ ಕೆಲಸ ಮಾಡಲಿಲ್ಲ. ಅವರು ತೆರೆ ಹಿಂದಿದ್ದುಕೊಂಡು ಬಾಬಾರವರ ಒಂದು ಸಣ್ಣ ಇಶಾರೆಯನ್ನು ಚಾಚೋ ತಪ್ಪದೆ ಪಾಲಿಸ್ತಾ ಇದ್ರು. ಆದರೆ ಅವರ ಆ ಪ್ರಾಮಾಣಿಕತೆಯ ಶಕ್ತಿ ಎಷ್ಟಿತ್ತಂದ್ರೆ ಇಡೀ ವಿಶ್ವವೇ ಅವರನ್ನ ಗುರ್ತಿಸ್ತು. ಸೂರ್ಯನನ್ನ ಮೋಡಗಳು ಸ್ವಲ್ಪ ಸಮಯ ಮುಚ್ಚಿಡ್ಬೋದು, ಆದರೆ ಶಾಶ್ವತವಾಗಿ ಅಲ್ಲ. ಆಜ್ಞಾಕಾರಿ ಮಕ್ಕಳ ಆಂತರಿಕ ಬೆಳಕನ್ನ ಮಾಯೆ ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. ನಿಜಕ್ಕೂ ಅದ್ಭುತವಾದ ಉದಾಹರಣೆ. ಇಂದಿನ ಮುರುಳಿಯ ಗೀತೆಯ ಸಾಲು ಕೂಡ ನಮ್ಮ ಈ ಆಂತರಿಕ ನಿಶ್ಚಯವನ್ನ ಬಲಪಡಿಸ್ತಿದೆ. ಅದೇನಂದ್ರೆ, ನೀವೇ ಮಾತಾಪಿತ. ಹಾ, ಈ ಸಾಲು ಕೇವಲ ಭಕ್ತಿಯ ಸ್ತುತಿಯಲ್ಲ ನೋಡಿ, ಇದೊಂದು ಮಾನಸಿಕ ಆಧಾರ. ನಾವು ಭಗವಂತನನ್ನ ತಂದೆ ಮತ್ತು ತಾಯಿ ಅಂತ ಸಂಪೂರ್ಣವಾಗಿ ಒಪ್ಕೊಂಡಾಗ ಏನಾಗುತ್ತೆ? ಒಂದು ಮಗುವಿಗೆ ತನ್ನ ಪೋಷಕರ ಮೇಲಿರುವ ಸಂಪೂರ್ಣ ನಂಬಿಕೆಯಿಂದಾಗಿ ನಾಳೆಯ ಬಗ್ಗೆ ಯಾವುದೇ ಆತಂಕ ಇರೋದಿಲ್ಲ. ಹೌದು, ಮಗು ಸದಾ ನಿಶ್ಚಿಂತವಾಗಿರುತ್ತೆ. ಕರೆಕ್ಟ್. ತಂದೆ ತಾಯಿಯಾದ ಪರಮಾತ್ಮನಿಗೆ ನಾವು ಮಕ್ಕಳು ಎಂಬ ಈ ಗ್ಯಾರಂಟಿ ನಮ್ಮ ಅಂತರಾಳದಲ್ಲಿ ಬೇರೂರಿದ್ರೆ ಆತನ ಶ್ರೇಷ್ಠ ಆಸ್ತಿ ಅಂದ್ರೆ ಆ ಶಾಂತಿ, ಸುಖ ಮತ್ತೆ ಪವಿತ್ರತೆ ಖಂಡಿತ ಸಿಗುತ್ತೆ. ಆದರೆ ಈ ಗ್ಯಾರಂಟಿ ಉಳಿಯೋದು ನಾವು ಆತನ ಶ್ರೀಮತದಂತೆ ಹೆಜ್ಜೆ ಹಾಕಿದಾಗ ಮಾತ್ರ. ಖಂಡಿತ. ಹಾಗಾದ್ರೆ ಮುರುಳಿಯ ಮಹಾವಾಕ್ಯಗಳ ಆಳವಾದ ವಿಶ್ಲೇಷಣೆಯಂಡ ಈಗ ನೋಡೋಣ. ಬಾಬಾ ಹೇಳ್ತಾರೆ, ಕೋಟ್ಯಾಂತರ ಮಕ್ಕಳಿದ್ರೂ ಕೇವಲ 8 ಮಂದಿ ಮಾತ್ರ ವೈಜಯಂತಿ ಮಾಲೆಯ ಮಣಿಗಳಾಗ್ತಾರೆ. ನನಗಿದು ಬಹಳ ಆಶ್ಚರ್ಯ ತರುತ್ತೆ. ಇಷ್ಟು ದೊಡ್ಡ ಜ್ಞಾನವಿದ್ದು, ಇಷ್ಟು ವರ್ಷಗಳ ಅಭ್ಯಾಸವಿದ್ರೂ ಕೇವಲ 8 ಮಂದಿ ಮಾತ್ರ ಆ ಅತ್ಯುನ್ನತ ಸ್ಥಿತಿಗೆ ತಲುಪಲು ಹೇಗೆ ಸಾಧ್ಯ? ಮಾನಸಿಕವಾಗಿ ಅವರನ್ನ ತಡೆಯುವ ಆ ಅತಿದೊಡ್ಡ ತಡೆಗೋಡೆ ಯಾವುದು ಅಂತ ನಾವು ಯೋಚನೆ ಮಾಡಬೇಕು. ಆ ತಡೆಗೋಡೆಯೇ ನಮ್ಮ ಸುಪ್ತ ಮನಸ್ಸಿನ ದ್ವಂದ್ವ. ಅಂದ್ರೆ ಒಳಗೊಂದು ಹೊರಗೊಂದು ಇರೋದು. ಹೌದು, ಅದನ್ನೇ ಬಾಬಾ ಹೇಳುತ್ತಾರೆ. ಮಾಯೆಯೂ ಇಷ್ಟು ಶಕ್ತಿಶಾಲಿಯಾಗಿದೆ, ಕೆಲವರೇ ಕೊಟ್ಟ ಮಾತಿನಂತೆ ನಡೆಯುತ್ತಾರೆ. ಕೇವಲ 8 ಮಂದಿ ಆ ಶ್ರೇಷ್ಠ ಮಾಲೆಯ ಮಣಿಗಳಾಗಲು ಮುಖ್ಯ ಕಾರಣ ಅವರ ನುಡಿ ಮತ್ತೆ ನಡೆಯಲಿ 100% ಸಾಮರಸ್ಯ ಇರುತ್ತೆ. ನಾವು ದೈನಂದಿನ ಜೀವನದಲ್ಲಿ ಏನ್ ಮಾಡ್ತೀವಿ? ಕಚೇರಿಯಲ್ಲಿ ಅಥವಾ ಸಮಾಜದಲ್ಲಿ ಒಂದು ಮುಖವಾಡ ಧರಿಸ್ತೀವಿ, ಒಳಗೆ ಬೇರೆದೇ ಯೋಚನೆ ಇರುತ್ತೆ. ನಿಜ. ರಾವಣನ ಮತದಲ್ಲಿ, ಅಂದ್ರೆ ನಮ್ಮೆಲ್ಲ ಸಣ್ಣ ಪುಟ್ಟ ಸ್ವಾರ್ಥಗಳಲ್ಲಿ ನಾವು ರಾಜಿ ಮಾಡಿಕೊಳ್ತೀವಲ್ವಾ? ಇದಕ್ಕೆ ಬ್ರಹ್ಮಬಾಬಾ ಅವರ ಪ್ರಾಯೋಗಿಕ ಜೀವನವೇ ನಮ್ಗೆ ಅತಿ ದೊಡ್ಡ ಪಾಠ. ಖಂಡಿತ. ಬ್ರಹ್ಮಬಾಬಾ ಅವರ ಶ್ರೇಷ್ಠತೆಯೇ ಅದು. ಅವರು ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ಥಿತಿಯನ್ನ ಬೋಧಿಸಿದ್ರೂ ಮಾತ್ರವಲ್ಲ, ಅದನ್ನ ಪ್ರತಿಕ್ಷಣವೂ ಜೀವಿಸಿದ್ರು. ಯಜ್ಞದ ಆರಂಭಿಕ ದಿನಗಳಲ್ಲಿ ಆರ್ಥಿಕವಾಗಿ ಅತ್ಯಂತ ಕಠಿಣ ಪರಿಸ್ಥಿತಿ ಬಂದಾಗಲೂ ಅವರು ಸತ್ಯತೆಯನ್ನ ಬಿಡ್ಲಿಲ್ಲ, ಯಾರಿಗೂ ತಲೆಬಾಗ್ಲಿಲ್ಲ. ಆದ್ರೆ ನಾವು ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಸುಳ್ಳು ಹೇಳ್ತೀವಿ. ಅದೇ ನೋಡಿ, ಬಾಬಾ ಹೇಳ್ತಾರೆ, ಕೆಲವರು ಹೇಳುವುದೊಂದು, ಮಾಡುವುದು ಇನ್ನೊಂದು. ನಮ್ಮಲ್ಲಿರುವ ಈ ದ್ವಂದ್ವ, ಈ ಬಲಹೀನತೆಯೇ ನಮ್ಮನ್ನ ಆ 8 ರತ್ನಗಳ ಪಟ್ಟಿಯಿಂದ ಹೊರಗಿಡುತ್ತೆ. ನಮ್ಮ ಮನಸ್ಸು ತನ್ನನ್ನು ತಾನು ರಕ್ಷಿಸಿಕೊಳ್ಳಕ್ಕೆ ಸೃಷ್ಟಿಸುವ ಸಣ್ಣ ಸಣ್ಣ ಸುಳ್ಳುಗಳೇ ನಮ್ಮ ದೊಡ್ಡ ಶತ್ರುಗಳು. ಖಂಡಿತ. ಈ ಶತ್ರುಗಳ ವಿಕಾಸದ ಬಗ್ಗೆ ಬಾಬಾ ಮುರಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಬಾಬಾ ಹೇಳ್ತಾರೆ, ಯಾರ ಅದೃಷ್ಟದಲ್ಲಿಲ್ಲವೋ ಅವರಿಗೆ ದೇಹಾಭಿಮಾನವು ಮೊದಲು ಪೆಟ್ಟುಕೊಡುತ್ತದೆ, ನಂತರ ಕಾಮವಿಕಾರವೂ ಪೆಟ್ಟುಕೊಡುತ್ತದೆ. ಕಾಮವಿಲ್ಲವೆಂದರೆ ಕ್ರೋಧ, ಲೋಭವಿರುತ್ತದೆ. ಮೋಹವೂ ಸಹ ಒಮ್ಮೆಲೆ ಸತ್ಯನಾಶ ಮಾಡಿಬಿಡುತ್ತದೆ. ಹಾಗೆಯೇ ಲೋಭವೂ ಕಡಿಮೆಯಿಲ್ಲ. ಇದು ವಿಕಾರಗಳ ಒಂದು ಸರಪಳಿ ಇದ್ದ ಹಾಗೆ. ಹೌದು. ಇಲ್ಲಿ ನನಗೊಂದು ಸೂಕ್ಷ್ಮ ಪ್ರಶ್ನೆ ಕಾಡುತ್ತಿದೆ. ಬಾಬಾ ಹೇಳ್ತಾರೆ, ಬಿಡುಗಾಸಿನ ವಸ್ತುವನ್ನು ಕಳ್ಳತನ ಮಾಡುತ್ತಾರೆ, ಇದೂ ಸಹ ಲೋಭವಲ್ಲವೇ? ಕಳ್ಳತನದ ಹವ್ಯಾಸವು ಬಹಳ ಕೆಟ್ಟದ್ದಾಗಿದೆ. ಬಾಬಾ ಯಾಕೆ ಇಷ್ಟು ಕಠಿಣವಾಗಿ ಸಣ್ಣಪುಟ್ಟ ಕಳ್ಳತನದ ಬಗ್ಗೆ ಹೇಳ್ತಿದ್ದಾರೆ? ಇದು ಕಾಮ ಅಥವಾ ಕ್ರೋಧದಷ್ಟು ದೊಡ್ಡ ವಿಕಾರವೇ? ಆಹಾ, ಇದು ಮೇಲ್ನೋಟಕ್ಕೆ ಸಣ್ಣದು ಎನಿಸಿದರೂ ಇದರ ಮನೋವಿಜ್ಞಾನ ಬಹಳ ಭಯಾನಕವಾಗಿದೆ ನೋಡಿ. ಇಲ್ಲಿ ಕಳ್ಳತನ ಅಂದ್ರೆ ಕೇವಲ ಬೇರೆಯವರ ಜೇಬಿನಿಂದ ಹಣ ಕದಿಯೋದಲ್ಲ. ಆಫೀಸ್ನಲ್ಲಿ ಕೂತು ಕೆಲಸ ಮಾಡದೆ ಫೋನ್ ನೋಡುವುದು, ಅದು ಸಂಸ್ಥೆಯ ಸಮಯದ ಕಳ್ಳತನ. ಓಹೋ, ಇದು ತುಂಬಾ ಸೂಕ್ಷ್ಮವಾದ ವಿಷಯ. ಹೌದು. ಮನೆಯಲ್ಲಿ ಬೇರೆಯವರ ಶ್ರಮಕ್ಕೆ ತಾನೇ ಶ್ರೇಯಸ್ಸು ತೆಗೆದುಕೊಳ್ಳುವುದು, ಅದು ಇನ್ನೊಬ್ಬರ ಪ್ರತಿಭೆಯ ಕಳ್ಳತನ. ಬಾಬಾ ಇದನ್ನ ಲೋಭ ಅಂತ ಕರೀತಾರೆ. ಯಾಕಂದ್ರೆ ಕಳ್ಳತನದ ಮೂಲ ಇರೋದೇ ನನ್ನ ಬಳಿ ಏನೋ ಕೊರತೆ ಇದೆ, ನಾನು ಬೇರೆಯವರಿಂದ ಕಿತ್ತುಕೊಳ್ಳಬೇಕು ಅನ್ನೋ ಬಡತನದ ಮಾನಸಿಕತೆಯಲ್ಲಿ.
ಇದು ದೇಹಾಭಿಮಾನದ ಅತ್ಯಂತ ಕೆಳಮಟ್ಟದ ಸ್ಥಿತಿ. ಶಿವತಂದೆಯ ಯಜ್ಞದಲ್ಲಿ ಬಂದು ಇಂಥ ಸೂಕ್ಷ್ಮ ಕಳ್ಳತನದ ಹವ್ಯಾಸಗಳನ್ನು ಇಟ್ಟುಕೊಂಡ್ರೆ ಅದು ಆತ್ಮವನ್ನ ತೀವ್ರವಾಗಿ ಮಲಿನ ಮಾಡುತ್ತೆ. ಇದು ನಿಜಕ್ಕೂ ಕಣ್ತೆರೆಸುವ ವಿಚಾರ. ನಮ್ಮ ಸೂಕ್ಷ್ಮ ಕಳ್ಳತನಗಳನ್ನ ನಾವೇ ನ್ಯಾಯಸಮ್ಮತ ಅಂತ ಅಂದುಕೊಳ್ತೀವಿ. ಮುಂದೆ ಸತ್ಯಯುಗದ ನೈಜ ಚಿತ್ರಣದ ಬಗ್ಗೆ ಬಾಬಾ ಮಾತಾಡಿದ್ದಾರೆ. ಬಾಬಾ ಹೇಳ್ತಾರೆ, ಮನುಷ್ಯರು ರಾಧೇಕೃಷ್ಣರ ಲೀಲೆಯನ್ನ ಹಾಡ್ತಾರೆ, ಆದ್ರೆ ಅವರು ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು ಎಂಬುದನ್ನು ಮರೆತಿದ್ದಾರೆ. ಸರ್ವಗುಣ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ಅಂದಮೇಲೆ ಅಲ್ಲಿ ವಿಕಾರದ ಮಾತಿರಲು ಹೇಗೆ ಸಾಧ್ಯ? ಜನರಿಗಿದು ಅರ್ಥ ಆಗೋದು ಕಷ್ಟ ಅಲ್ವಾ? ಖಂಡಿತ. ಯಾರಾದ್ರೂ ಹೊಸಬರಿಗೆ ನಾವು ಸತ್ಯಯುಗದ ಈ ಕಲ್ಪನೆಯನ್ನ ಹೇಳಿದಾಗ ಅವರು ತಕ್ಷಣ ನಗ್ತಾರೆ. ಸಂಪೂರ್ಣ ನಿರ್ವಿಕಾರಿ ಪವಿತ್ರ ಪ್ರಪಂಚ ಅಂದ್ರೆ ಅಲ್ಲಿ ಸೃಷ್ಟಿ ಹೇಗೆ ನಡೆಯುತ್ತೆ? ಕಾಮವಿಕಾರವಿಲ್ಲದೆ ಮನುಷ್ಯ ಸಮಾಜ ಸಾಧ್ಯವೇ ಅಂತ ಕೇಳ್ತಾರೆ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಭಕ್ತಿ ಮಾರ್ಗದಲ್ಲಿ ಕೃಷ್ಣನನ್ನ ಕೇವಲ ಲೀಲಾ ವಿನೋದಿ, ಬೆಣ್ಣೆ ಕದ್ದವನು ಅಂತ ಚಿತ್ರಿಸಿ ಪವಿತ್ರತೆಯ ನೈಜ ಅರ್ಥವನ್ನೇ ಮರೆಮಾಚಿದ್ದಾರೆ. ಹೊಸಬರು ಕೇಳುವ ಈ ಪ್ರಶ್ನೆಗೆ ಮಮ್ಮ ಅವರು ಕೊಡ್ತಿದ್ದ ತಾರ್ಕಿಕ ಉತ್ತರವನ್ನ ನಾವಿಲ್ಲಿ ನೆನಪಿಸ್ಕೋಬೇಕು. ಹೌದು, ಮಮ್ಮ ಅವರ ಸ್ಪಷ್ಟತೆ ಅದ್ಭುತವಾಗಿತ್ತು. ಮಮ್ಮ ಅವರ ಬಳಿ ಬಂದು ಬುದ್ಧಿಜೀವಿಗಳು ಈ ಪ್ರಶ್ನೆ ಕೇಳಿದಾಗ ಮಮ್ಮ ಎಂದಿಗೂ ವಿಚಲಿತರಾಗುವುದಿಲ್ಲ. ಬದಲಾಗಿ ಸತ್ಯಯುಗವು ಯೋಗಬಲದಿಂದ ನಡೆಯುವ ಸೃಷ್ಟಿ ಅಂತ ವಿವರಿಸ್ತಿದ್ರು. ಅಲ್ಲಿ ಆತ್ಮ ಮತ್ತೆ ಪ್ರಕೃತಿ ಎರಡೂ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಲ್ಲಿರುತ್ತೆ. ಈಗಿನ ಕಲಿಯುಗದಲ್ಲಿ ದೇಹದ ಆಕರ್ಷಣೆಯಿಂದ ಸೃಷ್ಟಿಯಾದರೆ ಅಲ್ಲಿ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಆತ್ಮ ಅಭಿಮಾನಿ ಸ್ಥಿತಿಯಿಂದ ಸೃಷ್ಟಿಯಾಗುತ್ತೆ. ಅಂದ್ರೆ ಬೀಜ ಶುದ್ಧವಾಗಿದ್ರೆ ಹಣ್ಣು ಶುದ್ಧವಾಗಿರುತ್ತೆ. ಕರೆಕ್ಟ್. ಒಂದು ಮಾವಿನ ಮರದ ಬೀಜ ಶುದ್ಧವಾಗಿದ್ರೆ ಅದರಿಂದ ಬರುವ ಹಣ್ಣು ಸಂಪೂರ್ಣ ಮಧುರ ಆಗಿರುತ್ತೆ. ಮಮ್ಮ ಅವರ ಪವಿತ್ರತೆಯ ಕಂಪನಗಳೇ ಅವರ ತರ್ಕಕ್ಕೆ ಜೀವ ತುಂಬುತ್ತಿದ್ದವು. ಪ್ರಶ್ನಿಸುವವರು ಮಮ್ಮ ಅವರ ತೇಜಸ್ಸನ್ನ ನೋಡಿ ಮೂಕ ವಿಸ್ಮಯರಾಗುತ್ತಿದ್ರು. ಎಂತಹ ಅದ್ಭುತವಾದ ಸ್ಪಷ್ಟತೆ ನೋಡಿ. ಆ ಸ್ಥಿತಿಗೆ ತಲುಪಲು ನಮ್ಮಲ್ಲಿರುವ ಕಲ್ಮಶವನ್ನ ತೊಳೆಯಲೇಬೇಕು. ಅದಕ್ಕಾಗಿಯೇ ಬಾಬಾ ಕ್ಷಮೆ ಯಾಚಿಸುವ ಪ್ರಾಮಾಣಿಕತೆಯ ಬಗ್ಗೆ ಒತ್ತಿ ಹೇಳಿದ್ದಾರೆ. ಬಾಬಾ ಹೇಳ್ತಾರೆ, ಮರೆತು ಹೋದ್ರೆ ತಂದೆಯೊಂದಿಗೆ ಕ್ಷಮೆ ಯಾಚಿಸಬೇಕು. ಆದ ತಪ್ಪನ್ನು ಹೇಳಿ ಕ್ಷಮೆ ಯಾಚಿಸಿ, ಇಲ್ಲವಾದ್ರೆ ಆ ಪಾಪವು ವೃದ್ಧಿಯಾಗುತ್ತಾ ಇರುತ್ತದೆ. ತಪ್ಪು ಮಾಡಿದಾಗ ಅದನ್ನ ಬಚ್ಚಿಡದೆ ಓಡಿ ಬಂದು ತಂದೆಯ ಬಳಿ ಕ್ಷಮೆ ಕೇಳಬೇಕು. ಹೌದು. ಬಾಬಾ ಹೇಳ್ತಾರೆ, ನಾರದನಿಗೂ ಸಹ ತಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೋ ಎಂದು ಹೇಳಿದರಲ್ವೇ. ನೋಡಿಕೊಂಡಾಗ ನಾನು ಮಂಗನಂತೆ ಇದ್ದೇನೆ ಎಂಬುದು ಅರ್ಥವಾಯಿತು. ಇದು ಕೇವಲ ಪುರಾಣದ ಕಥೆಯಲ್ವೇ? ದೈನಂದಿನ ಜೀವನದಲ್ಲಿ ನಮ್ಮ ಕನ್ನಡಿ ಯಾವುದು? ನಮ್ಮ ದೈನಂದಿನ ಕನ್ನಡಿ ಅಂದ್ರೆ ನಮ್ಮ ರಾತ್ರಿಯ ಚಾರ್ಟ್, ನಮ್ಮ ಆತ್ಮಾವಲೋಕನ. ನಾವು ಇಡೀ ದಿನ ಜ್ಞಾನದ ಮಾತುಗಳನ್ನೇ ಆಡಿರ್ಬೋದು, ಆದರೆ ರಾತ್ರಿ ಮಲಗುವ ಮುನ್ನ ನಮ್ಮ ಮನಸ್ಸಿನ ಆಳದಲ್ಲಿ ನಾವು ಇಣಿಕಿ ನೋಡಿದಾಗ, ಇಂದು ನಾನು ಯಾರನ್ನಾದರೂ ನೋಯಿಸಿದೆನಾ, ನನ್ನ ಮಾತಿನಲ್ಲಿ ಅಹಂಕಾರ ಇತ್ತಾ ಅಂತ ಪ್ರಾಮಾಣಿಕವಾಗಿ ಕೇಳ್ಕೊಂಡಾಗ ಆ ಕನ್ನಡಿ ನಮಗೆ ನಿಜರೂಪವನ್ನ ತೋರಿಸುತ್ತೆ. ಖಂಡಿತ. ಆಗ ತಕ್ಷಣ ಕ್ಷಮೆ ಕೇಳ್ಬೇಕಲ್ವಾ? ಹೌದು. ಅಲ್ಲಿ ನಾರದನಂತೆ ನಮ್ಮೊಳಗಿನ ವಿಕಾರಿ ರೂಪ ಕಂಡಾಗ ತಕ್ಷಣ ಪರಮಾತ್ಮನ ಬಳಿ ಕ್ಷಮೆಯಾಚಿಸಬೇಕು. ಮುಚ್ಚಿಟ್ರೆ ಆ ಪಾಪ ಒಳಗೆ ಕೊಳೆತು ರೋಗವಾಗುತ್ತೆ, ಒಪ್ಕೊಂಡ್ರೆ ಅಲ್ಲಿಗೆ ಸುಟ್ಟು ಭಸ್ಮವಾಗುತ್ತೆ. ನಿಜ. ಮತ್ತೆ ಆ ಕಲ್ಮಶವನ್ನ ಸಂಪೂರ್ಣವಾಗಿ ಸುಡಲು ಯೋಗದ ಬಲ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಪ್ರಾಚೀನ ಯೋಗವನ್ನು ತಂದೆಯೇ ಕಲಿಸುತ್ತಿದ್ದಾರೆ. ಈ ಯೋಗದ ಬಲದಿಂದ ಮಾತ್ರ ನಾವು ಸಂಪೂರ್ಣ ಪಾರದರ್ಶಕರಾಗಲು ಸಾಧ್ಯ. ಖಂಡಿತ. ನಿರಾಕಾರ ಜ್ಯೋತಿರ್ಬಿಂದು ಶಿವಬಾಬಾ ಮಾತ್ರ ನಮಗೆ ಆ ಸಹಜ ರಾಜಯೋಗವನ್ನ ಕಲಿಸಲು ಸಾಧ್ಯ. ನಮ್ಮ ಆತ್ಮದ ಶಕ್ತಿಯನ್ನ ಜಾಗೃತಗೊಳಿಸುವ ಏಕೈಕ ದಾರಿ ಆ ಪ್ರಾಚೀನ ಯೋಗ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಒಬ್ಬ ಆಧ್ಯಾತ್ಮಿಕ ಶಿಕ್ಷಕರ ದೃಷ್ಟಿಕೋನದಿಂದ ನೋಡಿದಾಗ ಬಾಬಾರವರ ಈ ಅಮೂಲ್ಯ ಮಹಾವಾಕ್ಯಗಳನ್ನ ಕೇವಲ ಕೇಳಿ ಆನಂದಿಸಿದರೆ ಸಾಲ್ದು ನೋಡಿ, ಅದನ್ನ ನಮ್ಮ ರಕ್ತಗತ ಮಾಡಿಕೊಳ್ಬೇಕು. ಧಾರಣೆ, ವರದಾನ ಮತ್ತೆ ಸ್ಲೋಗನ್ಗಳ ಮೂಲಕ ಈ ಜ್ಞಾನವನ್ನ ನಮ್ಮ ನಡವಳಿಕೆಯನ್ನಾಗಿ ಪರಿವರ್ತಿಸುವುದು ಹೇಗೆ ಅಂತ ಈಗ ವಿಶ್ಲೇಷಣೆ ಮಾಡೋಣ. ಖಂಡಿತ. ಧಾರಣೆಗಾಗಿ ಮೊದಲನೇ ಪಾಯಿಂಟ್ನಲ್ಲಿ ಬಾಬಾ ಹೇಳ್ತಾರೆ, ಸತ್ಯತೆಯಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಸಂಪೂರ್ಣ ಆಜ್ಞಾಕಾರಿ, ಪ್ರಾಮಾಣಿಕರಾಗಬೇಕಾಗಿದೆ. ಈಶ್ವರೀಯ ಪರಿವಾರದೊಂದಿಗೆ ಸತ್ಯವಾದ ಪ್ರೀತಿಯನ್ನಿಡಬೇಕಾಗಿದೆ. ಇಲ್ಲಿ ಸತ್ಯವಾದ ಪ್ರೀತಿಯಂದ್ರೆ ಷರತ್ತುಗಳಿಲ್ಲದ ಪ್ರೀತಿಯೇ. ಆಧ್ಯಾತ್ಮಿಕ ಪರಿವಾರದಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಬರೋದು ಸಹಜ ಅಲ್ವಾ? ಖಂಡಿತ ಬರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರೂ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತಾರೆ.
ಆದರೆ ಸತ್ಯವಾದ ಪ್ರೀತಿಯೆಂದ್ರೆ ಆ ಭಿನ್ನಾಭಿಪ್ರಾಯಗಳನ್ನ ವೈಯಕ್ತಿಕ ದ್ವೇಷವಾಗಿ ಪರಿವರ್ತಿಸಿಕೊಳ್ಳದಿರೋದು. ನನ್ನ ಸಹೋದರನ ದೃಷ್ಟಿಕೋನ ನನಗಿಂತ ಭಿನ್ನವಾಗಿರಬಹುದು, ಆದರೆ ಆತನೋ ಪರಮಾತ್ಮನ ಮಗು, ಭಗವಂತನ ಆಸ್ತಿಯ ಅಧಿಕಾರಿ ಅನ್ನೋ ವಿಶಾಲ ಮನೋಭಾವ ಇಟ್ಕೊಳ್ಳೋದಿದೆಯಲ್ಲ, ಅದು. ಅಂದ್ರೆ ನಮ್ಮ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಲ್ಲಿ ಬರಬಾರ್ದು. ಕರೆಕ್ಟ್. ಅಲ್ಲಿ ನಮ್ಮ ಇಷ್ಟ ಕಷ್ಟಗಳ ಪ್ರಭಾವ ಇರಬಾರ್ದು. ಅದನ್ನೇ ಬಾಬಾ ಸತ್ಯವಾದ ಪ್ರೀತಿ ಅಂತಾರೆ. 2ನೇ ಪಾಯಿಂಟ್ನಲ್ಲಿ ಬಾಬಾ ಹೇಳ್ತಾರೆ, ಶ್ರೀಮತದಲ್ಲಿ ಮನಮತ ಅಥವಾ ರಾವಣನ ಮತವನ್ನು ಬೆರಕೆ ಮಾಡಬಾರ್ದು. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ಈ ಪ್ರತಿಜ್ಞೆಯಲ್ಲಿ ಪಕ್ಕಾ ಇರಬೇಕಾಗಿದೆ. ಹೃದಯವನ್ನು ಶುದ್ಧ ಪವಿತ್ರ ಮಾಡ್ಕೊಳ್ಬೇಕಾಗಿದೆ. ನಾವು ನಮ್ಮ ದೈನಂದಿನ ಅನುಕೂಲಕ್ಕೆ ತಕ್ಕಂತೆ ಜ್ಞಾನವನ್ನ ತಿರುಚ್ಕೊಳ್ತೀವಾ? ನಿಖರವಾಗಿ ನಾವು ನಮ್ಮನ್ನೇ ವಂಚಿಸಿಕೊಳ್ಳುವ ಅತೀ ದೊಡ್ಡ ಜಾಣ್ಮೆ ಇದು. ಬಾಬಾ ಬೆಳಗ್ಗೆ ಅಮೃತವೇಳೆ ಯೋಗ ಮಾಡು ಅಂದ್ರೆ ನಾವು ನಮ್ಮ ಲಾಜಿಕ್ ಬಳಸ್ತೀವಿ. ಇಲ್ಲ ಬಾಬಾ, ಭಗವಂತ ಎಲ್ಲಾ ಸಮಯದಲ್ಲಿ ಇದ್ದಾನಲ್ಲ, ನಾನು ಮಧ್ಯಾಹ್ನ ಇದ್ದಾಗ ಮಾಡ್ತೀನಿ ಅಂತ ನಮ್ಮ ಮನಮತವನ್ನ ಶ್ರೀಮತದ ಜೊತೆ ಬೆರಕೆ ಮಾಡ್ತೀವಿ. ಆಲಸ್ಯನ ಮುಚ್ಚಿಡೋಕೆ. ಹೌದು, ನಮ್ಮ ಆಲಸ್ಯವನ್ನ, ನಮ್ಮ ಸ್ವಾರ್ಥವನ್ನ ಮುಚ್ಚಿಡ್ಲು ನಾವು ಜ್ಞಾನದ ಪದಗಳನ್ನೇ ಬಳಸ್ತೀವಿ. ಇದನ್ನೇ ರಾವಣನ ಮತ ಅನ್ನೋದು. ಹೃದಯ ಶುದ್ಧವಾಗಿದ್ದಾಗ ಮಾತ್ರ ಬಾಬಾರವರ ಆದೇಶಗಳು ನೇರವಾಗಿ, ಯಾವುದೇ ತಿರುಚುವಿಕೆಯಿಲ್ಲದೆ ಪಾಲನೆಯಾಗುತ್ತೆ. ಇದು ನಮ್ಮೆಲ್ಲರ ಕಣ್ತೆರೆಸುವ ವಿಚಾರ. ಇಂದಿನ ವರದಾನ ನಮ್ಮ ಪ್ರಭಾವದ ಬಗ್ಗೆ ಮಾತಾಡ್ತಿದೆ. ಆತ್ಮೀಯತೆಯ ಸುಗಂಧದ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶ ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ನಾವು ಜ್ಞಾನದ ಬಗ್ಗೆ ಒಂದು ಮಾತನ್ನು ಆಡದೆ ಕೇವಲ ನಮ್ಮ ಅಸ್ತಿತ್ವದಿಂದ ವಿಶ್ವ ಕಲ್ಯಾಣಕಾರಿಯಾಗಲು ಹೇಗೆ ಸಾಧ್ಯ? ಇದಕ್ಕೊಂದು ಉದಾಹರಣೆ ತೆಗೆದುಕೊಳ್ಳಿ. ಕತ್ತಲೆಯ ದುರ್ವಾಸನೆಯಿಂದ ಕೂಡಿದ ಕೋಣೆಯಲ್ಲಿ ಒಂದು ಚಿಕ್ಕ ಊದಿನ ಕಡ್ಡಿ ಉರಿಸಿದಾಗ ಆ ಕಡ್ಡಿ ತಾನು ಸುಗಂಧ ಬೀರುತ್ತಿದ್ದೇನೆ ಅಂತ ಬೊಬ್ಬೆ ಹೊಡೆಯೋದಿಲ್ಲ. ಇಲ್ಲ, ತಾನಾಗೆ ಹರಡುತ್ತೆ. ಕರೆಕ್ಟ್. ಅದು ಕೇವಲ ಉರಿಯುತ್ತಿರುತ್ತೆ, ಆದರೆ ಅದರ ಸುಗಂಧ ಇಡೀ ಕೋಣೆಯಲ್ಲಿ ತನ್ನಿಂದ ತಾನೇ ಹರಡುತ್ತೆ. ಹಾಗೆಯೇ ಈ ನಕಾರಾತ್ಮಕತೆಯಿಂದ ತುಂಬಿದ ಜಗತ್ತಿನಲ್ಲಿ ನೀವು ಶಾಂತಿಯಿಂದ, ಪವಿತ್ರತೆಯಿಂದ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಕುಳಿತಿದ್ರೆ ಸಾಕು. ನಮ್ಮ ವೈಬ್ರೇಷನ್ ಕೆಲಸ ಮಾಡುತ್ತೆ ಅಲ್ವಾ? ಆತ್ಮಗಳಿಗೆ ತಂಪನ್ನೆರೆಯುತ್ತೆ. ಇದನ್ನೇ ಬಾಬಾ ಮನಸ ಶಕ್ತಿ ಅಥವಾ ವೈಬ್ರೇಷನ್ ಮೂಲಕ ಸೇವೆ ಅಂತ ಕರೀತಾರೆ. ಮತ್ತೆ ಆ ಸುಗಂಧವನ್ನ ಉಳಿಸ್ಕೊಳ್ಳಲು ನಮ್ಮ ಯೋಚನೆಗಳು ಹೇಗಿರ್ಬೇಕು ಅನ್ನೋದನ್ನ ಇಂದಿನ ಸ್ಲೋಗನ್ ವಿವರಿಸ್ತಿದೆ. ತಮ್ಮ ಬಳಿ ಶುದ್ಧ ಹಾಗೂ ಶ್ರೇಷ್ಠ ಸಂಕಲ್ಪವನ್ನು ಸ್ವರೂಪದಲ್ಲಿಟ್ಕೊಳ್ತೀರೆಂದರೆ ವ್ಯರ್ಥವು ಸ್ವತಃವಾಗಿಯೇ ಮರ್ಜಾಗಿ ಬಿಡ್ತದೆ. ನಾವು ಕತ್ತಲೆಯನ್ನ ಗುಡಿಸಿ ಹೊರಹಾಕಲು ಪ್ರಯತ್ನಿಸ್ತೀವಿ, ಆದರೆ ದೀಪ ಹಚ್ಚುವ ಕೆಲಸ ಮಾಡೋದಿಲ್ಲ. ಹೌದು, ನಮ್ಮ ಬುದ್ಧಿ ಒಂದು ಖಾಲಿ ಪಾತ್ರೆ ಇದ್ದಂತೆ ನೋಡಿ. ನಾವು ದಿನವಿಡೀ ನನಗೆ ಆತಂಕವಾಗುತ್ತಿದೆ, ನನಗೆ ಕೋಪ ಬರುತ್ತಿದೆ ಅಂತ ವ್ಯರ್ಥ ಯೋಚನೆಗಳ ವಿರುದ್ಧ ಹೋರಾಡ್ತಾ ಕೂತ್ರೆ ಅದಕ್ಕೆ ಶಕ್ತಿ ತುಂಬಿದಂತಾಗುತ್ತೆ. ಅದರ ಬದಲು ದೀಪ ಹಚ್ಚಬೇಕು. ನಿಜ. ಅದರ ಬದಲು ನಮ್ಮ ಬುದ್ಧಿಯಲ್ಲಿ ನಾನು ಮಾಸ್ಟರ್, ಸರ್ವಶಕ್ತಿವಾನ್, ನಾನು ಶಾಂತಿ ಸ್ವರೂಪ ಆತ್ಮ ಅನ್ನೋ ಶ್ರೇಷ್ಠ ಸಂಕಲ್ಪಗಳ ದೀಪವನ್ನ ಹಚ್ಚಿದ್ರೆ ವ್ಯರ್ಥ ಯೋಚನೆಗಳೆಂಬ ಕತ್ತಲೆ ತನ್ನಿಂದ ತಾನೇ ಮರ್ಜಾಗ್ಬಿಡುತ್ತೆ, ಅಂದ್ರೆ ಅಡಿಗೆ ಹೋಗುತ್ತೆ. ಕೊನೆಯದಾಗಿ ಇಂದಿನ ಅವ್ಯಕ್ತ ಇಶಾರೆಯನ್ನ ಗಮನಿಸೋಣ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಆಧ್ಯಾತ್ಮಿಕ ಮಾರ್ಗದಲ್ಲಿದ್ರೂ ನಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಸಂಬಂಧಗಳಲ್ಲಿ ಬಿರುಕು ಇವೆಲ್ಲವೂ ಬಿರುಗಾಳಿಯಂತೆ ಅಪ್ಪಳಿಸ್ತವೆ. ಆ ಸಮಯದಲ್ಲಿ ನಿರ್ಭಯರಾಗಿರೋದು ಹೇಗೆ? ಬಿರುಗಾಳಿ ಬರೋದು ನಮ್ಮನ್ನ ನಾಶ ಮಾಡಲಲ್ಲ, ನಮ್ಮ ತಳಪಾಯ ಎಷ್ಟು ಗಟ್ಟಿಯಾಗಿದೆ ಅಂತ ಪರೀಕ್ಷೆ ಮಾಡೋಕೆ. ನಾವು ನಿರಾಕಾರ ಭಗವಂತನನ್ನ ನಮ್ಮ ದಿನನಿತ್ಯದ ಜೊತೆಗಾರನನ್ನಾಗಿ ಮಾಡಿಕೊಂಡ್ರೆ ಎಂತಹ ದೊಡ್ಡ ಬಿರುಗಾಳಿಯೂ ನಮಗೆ ಒಂದು ಬಳುವಳಿಯಾಗುತ್ತೆ, ಅಂದ್ರೆ ಒಂದು ಉಡುಗೊರೆಯಾಗಿ ಬದಲಾಗ್ತದೆ. ಅದು ನಮ್ಮನ್ನ ಗಟ್ಟಿಗೊಳಿಸುತ್ತೆ. ಹೌದು, ಆ ಕಠಿಣ ಪರಿಸ್ಥಿತಿಯೇ ನಮಗೆ ನಮ್ಮ ಆಂತರಿಕ ಶಕ್ತಿಯ ಅರಿವು ಮಾಡಿಸುತ್ತೆ, ನಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನೋ ನಿಶ್ಚಯ ಬುದ್ಧಿ ಇದ್ರೆ ವಿಜಯ ಖಚಿತ. ಎಂಥ ಶಕ್ತಿಶಾಲಿ ಮಾತುಗಳು. ಬನ್ನಿ ಈಗ ಬಾಬಾರವರ ಈ ಮಹಾವಾಕ್ಯಗಳನ್ನ, ಆ ಪ್ರಾಚೀನ ಯೋಗವನ್ನ ಆಳವಾಗಿ ಅನುಭವಿಸಲು ಕೆಲವು ನಿಮಿಷಗಳ ಯೋಗಾಭ್ಯಾಸ ಮಾಡೋಣ. ಎಲ್ಲರೂ ತಮ್ಮ ಗಮನವನ್ನ ಹೊರಜಗತ್ತಿನ ಗದ್ದಲದಿಂದ, ಜವಾಬ್ದಾರಿಗಳಿಂದ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ನಿಮ್ಮನ್ನ ನೀವು ಭ್ರುಕುಟಿಯ ಮಧ್ಯದಲ್ಲಿ 2 ಕಣ್ಣುಗಳ ನಡುವೆ ಹೊಳೆಯುತ್ತಿರುವ ಒಂದು ಅದ್ಭುತವಾದ ಚೈತನ್ಯಶೀಲ ಜ್ಯೋತಿರ್ಬಿಂದು ಆತ್ಮ ಎಂದು ಭಾವಿಸಿ. ನಾನು ಒಂದು ಪ್ರಶಾಂತವಾದ, ಅತ್ಯಂತ ಪವಿತ್ರವಾದ ಆತ್ಮ. ಈ ದೇಹದ ಭ್ರಮೆಯಿಂದ ಮುಕ್ತನಾಗುತ್ತಿದ್ದೇನೆ. ನನ್ನ ಮನಸ್ಸಿನ ಕಣ್ಣುಗಳ ಮುಂದೆ ನನ್ನ ನಿಜವಾದ ಮನೆ, ಪರಮಧಾಮದ ಆ ಸುವರ್ಣ ಕೆಂಪು ಪ್ರಪಂಚ ಗೋಚರಿಸುತ್ತಿದೆ. ಅಲ್ಲಿ ನನ್ನ ಪರಮಪಿತ
ಜ್ಞಾನಸಾಗರ, ಕ್ಷಮಾಗುಣದ ಕಡಲಾಗಿರುವ ಶಿವಬಾಬಾರವರಿಂದ ಸತ್ಯತೆಯ ಪ್ರಕಾಶ, ದಿವ್ಯ ಬೆಳಕು ನೇರವಾಗಿ ಮಳೆಯಂತೆ ನನ್ನ ಮೇಲೆ ಸುರಿಯುತ್ತಿದೆ. ಆ ಪ್ರಕಾಶ ನನ್ನ ಪ್ರತಿಯೊಂದು ಕಣಕಣವನ್ನೂ ತುಂಬಿಕೊಳ್ಳುತ್ತಿದೆ. ನನ್ನ ಮನಸ್ಸಿನ ಆಳದಲ್ಲಿ ನಾನು ಮುಚ್ಚಿಟ್ಟಿದ್ದ ಸಣ್ಣಪುಟ್ಟ ಸುಳ್ಳುಗಳು, ಕಲ್ಮಶಗಳು, ಜನ್ಮಜನ್ಮಾಂತರದ ಪಾಪಗಳು, ದೇಹಾಭಿಮಾನದ ಕಲೆಗಳು ಎಲ್ಲವೂ ಆ ದಿವ್ಯ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿವೆ. ಆ ಭಾರವೆಲ್ಲ ಇಳಿದು ಹೋಗುತ್ತಿದೆ. ನಾನು ಈಗ ಸಂಪೂರ್ಣ ಸ್ವಚ್ಛ, ಪ್ರಾಮಾಣಿಕ ಮತ್ತು ಪಾರದರ್ಶಕ ಆತ್ಮ. ಬಾಬಾರವರ ಅನಂತ ಪ್ರೀತಿಯ, ನಿರ್ಭಯತೆಯ ಮಡಿಲಲ್ಲಿ ನಾನಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಸಾರಾಂಶ ಅಭ್ಯಾಸಕ್ಕಾಗಿ ದಿನಪೂರ್ತಿ ಕರ್ಮಕ್ಷೇತ್ರದಲ್ಲಿರುವಾಗ, ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ಕೆಲಸ ಮಾಡುವಾಗ ಈ ಒಂದು ಪ್ರಶ್ನೆಯನ್ನ ಆಗಾಗ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನನ್ನ ಪ್ರತಿಯೊಂದು ಯೋಚನೆ ಮತ್ತು ನಡವಳಿಕೆ ಸತ್ಯ ತಂದೆಗೆ ಒಪ್ಪುವಂತಹುದಾಗಿದೆಯೇ? ನಾನು ಒಳಗೊಂದು ಹೊರಗೊಂದು ಮುಖವಾಡ ಧರಿಸಿಲ್ಲ ತಾನೇ ಅಂತ. ಖಂಡಿತ ಈ ಅಭ್ಯಾಸ ನಮ್ಮನ್ನ ಸದಾ ಎಚ್ಚರದಿಂದ ಇಡುತ್ತೆ. ಮಧುರ ಮಕ್ಕಳೇ, ಸತ್ಯತೆಯೇ ನಮ್ಮ ಶ್ರೇಷ್ಠತೆಯ ಆಧಾರ. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ, ಪ್ರತಿಯೊಂದು ಉಸಿರಿನಲ್ಲೂ ಬಾಬಾರವರ ಶ್ರೀಮತವಿರಲಿ. ದೈನಂದಿನ ಜೀವನದ ಗಡಿಬಿಡಿಯಲ್ಲಿ ಮಾಯೆಯ ಯಾವುದೇ ಆಕರ್ಷಣೆಗೆ ಅಥವಾ ಆ ದೇಹಾಭಿಮಾನದ ಬಲೆಗೆ ಒಳಗಾಗದೆ ಬೆಂಕಿಯಲ್ಲಿ ಬೆಂದ ಅಪ್ಪಟ ಚಿನ್ನದಂತೆ ಕಂಗೊಳಿಸಿ. ಭಗವಂತ ನಿಮ್ಮ ಜೊತೆಗಿದ್ದಾನೆ, ಆತನೇ ನಿಮ್ಮನ್ನ ಮುನ್ನಡೆಸುತ್ತಿದ್ದಾನೆ. ಹಾಗಾಗಿ ಸದಾ ನಿಶ್ಚಿಂತರಾಗಿ, ನಿರ್ಭಯರಾಗಿ ಮುನ್ನಡೆಯಿರಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನ ಆ 8 ಮಣಿಗಳ ವೈಜಯಂತಿ ಮಾಲೆಗೆ ಸೇರಿಸುತ್ತದೆ. ಇಂದು ರಾತ್ರಿ ನಾವೆಲ್ಲರೂ ನಿದ್ದೆಗೆ ಜಾರುವ ಮುನ್ನ ಈ ಒಂದು ವಿಚಾರವನ್ನ ಪ್ರಶ್ನಿಸಿಕೊಳ್ಳೋಣ. ನಮ್ಮ ಕೈಯಲ್ಲಿರುವ ಜೀವನವೆಂಬ ಕುಂಡದಲ್ಲಿ ನಾವು ನಿಜಕ್ಕೂ ಜೀವಂತ ಸತ್ಯದ ಬೀಜವನ್ನ ಬಿತ್ತಿದ್ದೇವೋ, ಅಥವಾ ಕೇವಲ ಸಮಾಜಕ್ಕೆ, ಜಗತ್ತಿಗೆ ತೋರಿಸಲು ಒಳಗೆ ಸತ್ತೋದ ಬೇಯಿಸಿದ ಬೀಜಕ್ಕೆ ಪ್ರತಿದಿನ ನೀರು ಹಾಕ್ತಾ ಸುಳ್ಳು ಬದುಕನ್ನ ಬದುಕ್ತಿದ್ದೆವು? ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾ ಮುರಳಿಯನ್ನ ಕೇಳೋಣ. ಓಂ ಶಾಂತಿ.